ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಮತ್ತೊಮ್ಮೆ ಎಲ್ಲರಿಗೂ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ಒಂದು ಕಳೆದ 2 ವಿಡಿಯೋಗಳಲ್ಲಿ ನಾವೇನ್ ನೋಡಿದೀವಿ ಅಂದ್ರ ಒಂದು ಬ್ಯಾಕ್ಗ್ರೌಂಡ್ ಸ್ಟಡೀಸ್ ಯಾವ ತರ ಇರ್ತದ, ಟೆನ್ಸ್ ಹೋಗ್ಬೇಕಾದ್ರೆ ಏನೇನನ್ನ ಕಲಿಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ನೋಡಿದ್ವಿ, ಇಂಟ್ರೊಡಕ್ಷನ್ ಪಾರ್ಟ್, ಯಾವ್ಯಾವ ಟೆನ್ಸು, ಯಾವ್ಯಾವ ಫಾರ್ಮ್ಸು, ಮತ್ತೆ ಅಲ್ಲಿ ಬರ್ತಕ್ಕಂತಹ ವರ್ಬ್ಗಳು ಯಾವ್ಯಾವು ಅಂತಕ್ಕಂಥದ್ದನ್ನ ನೋಡಿದ್ವಿ. ಅದೇ ರೀತಿಯಾಗಿ ಈ ವಿಡಿಯೋದಲ್ಲಿ ನೋಡೋಣ ವಿದ್ಯಾರ್ಥಿಗಳೇ. ಈ ವಿಡಿಯೋದಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರ್ತಕ್ಕಂತಹ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಡೀಪ್ ಆಗಿ ಸ್ಟಡಿ ಮಾಡೋಣ. ಬಹಳಷ್ಟು ಆಳವಾಗಿ ಸ್ಟಡಿ ಮಾಡಿ ಮುಗಿಸ್ಬಿಡ್ಬೇಕು. ಓಕೆ, ಎಸ್. ಮತ್ತೊಮ್ಮೆ ಎಲ್ಲರಿಗೂ ಇಂಗ್ಲಿಷ್ ಬೈ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರು ಹೊಸದಾಗಿ ಚಾನಲ್ಗೆ ಬಂದಿದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಏನ್ರಿ ನಿಮ್ಮ ಪ್ರಕಾರ? ವಾಟ್ ಈಸ್ ಪ್ರೆಸೆಂಟ್ ಟೆನ್ಸ್? ಪ್ರೆಸೆಂಟ್ ಟೆನ್ಸ್ ಅಂದ್ರೆ ವರ್ತಮಾನ ಕಾಲ ಅಂತ ಹೇಳಿದ್ವಿ. ಓಕೆ, ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಏನು? ವರ್ತಮಾನ ಕಾಲ. ಹಂಗಿತ್ತಂದ್ರ ಅದ್ರೊಳಗ ಬರ್ತಕ್ಕಂತಹ ಒಂದನೆಯ ಫಾರ್ಮ್ ಯಾವುದು? ಫಸ್ಟ್ ಫಾರ್ಮ್ ಯಾವುದು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಅಂದ್ರ ಸಾಮಾನ್ಯ. ಸಿಂಪಲ್ ಅಂದ್ರೆ ಏನ್ರಿ? ಸಾಮಾನ್ಯ ವರ್ತಮಾನ ಕಾಲ ಅಂತ ಹೇಳ್ತೀವಿ. ಸಾಮಾನ್ಯವಾಗಿರ್ತಕ್ಕಂತಹ ವರ್ತಮಾನ ಕಾಲ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹೌದಾ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನೋದು ನಿಮಗೆ ಏನನ್ನೋದು ಗೊತ್ತಾಯ್ತು, ಒಂದನೇ ಫಾರ್ಮ್ ಅದು. ಓಕೆ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ ಪ್ರಕಾರ ಇಲ್ಲಿ ಬಳಸುವಂತಹ ವರ್ಬು ಯಾವುದು? ಇಲ್ಲಿ ಬಳಸುವಂತಹ ವರ್ಬು V1 ಆಗಿರ್ತದ. V1 ಅಂದ್ರೆ ಯಾವುದು? ಮೇನ್ ವರ್ಬ್. ಯಾವುದು? ಮೇನ್ ವರ್ಬ್. ಈಗ ಗೋ ಅಂತಕ್ಕಂಥದ್ದು ಮೇನ್ ವರ್ಬ್ ಆಗ್ತದ, ಗಾನ್ ಅಂತಕ್ಕಂಥದ್ದು V3 ಆಗ್ತದ, ವೆಂಟ್ ಅಂತಕ್ಕಂಥದ್ದು V2 ಆಗ್ತದ. ಓಕೆ, ಹಂಗಿದ್ದಾಗ ಇಲ್ಲಿ ಏನ್ ಬಳಸ್ತೀವಿ? ಗೋ ಅಂತಕ್ಕಂಥದ್ದನ್ನ ಬಳಸ್ತೀವಿ, ಮೇನ್ ವರ್ಬ್ ಅನ್ನೇ ಬಳಸ್ತೀವಿ, ಅದನ್ನ ಬಿಟ್ಟು ಬೇರೆ ಬಳಸೋ ಹಂಗಿಲ್ಲ. ಇಷ್ಟಂತ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತಾ ಇದ್ದೀನಿ. ಅರ್ಥ ಆಗಿರ್ತದ. ಓಕೆ, ಅದೇ ರೀತಿಯಾಗಿ ಮತ್ತೆಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಬಳಸ್ತೀವಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಎಲ್ಲೆಲ್ಲಿ ಬಳಸಬೇಕು ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಹೌದಾ? ಅದೇ ರೀತಿಯಾಗಿ ನೋಡ್ರಿ, ಯಾರ್ಯಾರು ಇನ್ನೂ ಮಟ್ಟ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಲೈಕ್ ಮಾಡ್ರಿ. ಇದೊಂದು ಟೆನ್ಸ್ ಸೀರೀಸ್ ಏನೈತ್ಲಾ, ಒಂದು ದೊಡ್ಡ ಮಟ್ಟದಲ್ಲಿ ದಾಖಲೆ ಮಾಡ್ಲಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡ್ರಿ. ಓಕೆ, ಎಂತೆಂಥವು ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥ ವಿಷಯಗಳನ್ನ ಸಣ್ಣದಾಗಿ ಕ್ಲಾರಿಫಿಕೇಶನ್ ಮಾಡ್ಕೊಂಡ್ ಬಿಡೋಣ. ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಟಾಪಿಕ್. ಓಕೆ, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ 3 ಪ್ರಕಾರಗಳು. ಅದರಲ್ಲಿ ಒಂದನೇದು ಪ್ರೆಸೆಂಟ್ ಟೆನ್ಸ್. ಅದರಲ್ಲಿ ಈ ವಿಡಿಯೋದಲ್ಲಿ ಸ್ಟಡಿ ಮಾಡ್ತಾ ಇದ್ದೇವೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಡನ್. ಓಕೆ, ನೆಕ್ಸ್ಟ್ ನೋಡೋಣ ಏನೈತಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್. ಓಕೆ, ಏನನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸ್ತೀರಿ? ಓಕೆ, ಏನನ್ನ ಎಕ್ಸ್ಪ್ಲೇನ್ ಹಂಗ ಸಾಮಾನ್ಯವಾಗಿ ತಿಳಿತಾ ಹೋಗ್ರಿ. ಇಲ್ಲಿರ್ತಕ್ಕಂತಹ ಡೈಲಿ ಹ್ಯಾಬಿಟ್, ಪ್ರತಿದಿನದ ಒಂದು ಹ್ಯಾಬಿಟ್ಗಳು, ಹವ್ಯಾಸಗಳು, ಜನರಲ್ ಟ್ರೂತ್ಸ್ ಈಸ್ ನಥಿಂಗ್ ಬಟ್ ಯೂನಿವರ್ಸಲ್ ಟ್ರೂತ್. ಓಕೆ, ಅಲ್ಲಿ ಬಳಸ್ತೀವಿ. ರಿಪೀಟೆಡ್ ಆಕ್ಷನ್ಸ್, ಎವ್ರಿ ಡೇ ರಿಪೀಟ್ ಆಗ್ತದ, ಪ್ರತಿದಿನ, ಪ್ರತಿ ವಾರ, ಪ್ರತಿ ತಿಂಗಳು ರಿಪೀಟ್ ಆಗ್ತಕ್ಕಂತಹ ಆಕ್ಟಿವಿಟೀಸ್ಗಳು ಏನಿರ್ತಾವ ಅಲ್ಲಿ ಏನ್ ಬಳಸ್ತೀರಿ? ಫಿಕ್ಸ್ಡ್ ಶೆಡ್ಯೂಲ್ಸ್ಗಳು ಏನಾಗಿರ್ತಾವ? ಫಿಕ್ಸ್ ಇರ್ತಾವ. ಟ್ರೈನ್ ದಿನ 5:30 ಬೆಳಿಗ್ಗೆ ಬಿಡತೈತೆ, ಸಂಜೆ 6ಕ್ಕೆ ಟ್ರೈನ್ ಬೆಳಗಾವ್ ಬರತೈತೆ. ಓಕೆ, ದೀಸ್ ಆರ್ ಫಿಕ್ಸ್ಡ್ ಶೆಡ್ಯೂಲ್ಸ್. ಅಂತಲ್ಲೆಲ್ಲ ಏನ್ ಬಳಸ್ತೀರಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಳಸ್ತೀರಿ ಫ್ರೆಂಡ್ಸ್. ಓಕೆ, ನೋಡ್ರಿ, ಡೈಲಿ ಹ್ಯಾಬಿಟ್ಸ್ ಗಳಾಗಿರಬಹುದು, ಆ ಒಂದು ಎಕ್ಸಾಂಪಲ್ಸ್ ಗಳನ್ನ ನೋಡ್ತಾ ಹೋದಾಗ ನಿಮ್ಗ ಅರ್ಥ ಆಗ್ತೈತಿ ಎಲ್ಲಿ ಏನ್ ಬಳಸಬೇಕು, ಎಲ್ಲಿ ಏನ್ ಬಳಸಬಾರ್ದು ಅಂತಕ್ಕಂಥದ್ದು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವೆರಿ ಈಸಿ ಆಗಿರ್ತಕ್ಕಂಥದ್ದು. ಐ ಬಂದಾಗ ಏನ್ ಬಳಸ್ತೀರಿ? ವಿ, ಹಿ, ಶಿ, ಇಟ್, ದೇ ಬಂದಾಗ ಏನ್ ಬಳಸ್ತೀರಿ? ಪ್ರತಿ ಒಂದನ್ನು ಮುಂದೆ ಬರ್ತಕ್ಕಂಥ ಸ್ಲೈಡ್ಸ್ ಗಳಲ್ಲಿ ಹೇಳ್ಕೊಡ್ತೀನಿ. ಜೀವನದಾಗ ಮರೆಯೋಂಗಿಲ್ಲ ಯಾರು ಟೆನ್ಸ್, ಮರಿಬಾರ್ದು. ಒಂದು ಸ್ವಲ್ಪ ಏನಾಗ್ತದ, ಪೇಶನ್ಸ್ ಕೊಟ್ಟು ಪ್ರತಿಯೊಂದು ವಿಡಿಯೋನ ನೋಡ್ಬೇಕಾಗ್ತದ. ನೋಡಿದ್ದ ಆದ್ರ ಎಂದು ಮರ್ಯಾಕ್ ಸಾಧ್ಯ ಇಲ್ಲ, ಬರೆದು ಕೊಡ್ತೀನಿ. ಓಕೆ, ಎಸ್. ಹಂಗಿತ್ತ ನೋಡೋಣ್ರಿ ಇವೆಲ್ಲ ಏನೇನ ಅಂತಕ್ಕಂಥದ್ದು ನೋಡೋಣ. ಫಸ್ಟ್ ಏನ್ ನೋಡ್ರಿ ಅಂದ್ರ, ಇದೊಂದು ಸ್ಟ್ರಕ್ಚರ್ ಯಾವ ತರ ಇರ್ತೈತಿ, ಈ ಸೆಂಟೆನ್ಸ್ ನೋಡಾಕ ಯಾವ ತರ ಇರ್ತೈತಿ. ಫಸ್ಟ್ ಏನಿರ್ತೈತಿ? ಸಬ್ಜೆಕ್ಟ್ ಇರ್ತೈತಿ, V1 ಇರ್ತೈತಿ, ಆಬ್ಜೆಕ್ಟ್ ಇರ್ತೈತಿ. ಹೌದಾ? ಮತ್ ಇನ್ನೊಂದು ಬರ್ತೈತಿ, ಸಬ್ಜೆಕ್ಟ್ ಬರ್ತೈತಿ, V5 ಬರ್ತೈತಿ, ಆಬ್ಜೆಕ್ಟ್ ಬರ್ತೈತಿ. ಓಕೆ, ಏನಂದ್ರ ಒಂದೊಂದು ಕಡೆ ಎಸ್ ಮತ್ತು ES ಅನ್ನ ಬಳಸಿದ್ರ V5 ಆಗ್ತದ, ಎಸ್ ಮತ್ತು ES ಅನ್ನ ಬಳಸಿದ್ರ V5 ಆಗ್ತದ. ಅಕಾರ್ಡಿಂಗ್ ಟು ದಿಸ್ ಸಬ್ಜೆಕ್ಟ್ ಐ, ವರ್ಬ್ ಅನ್ನ ತಗೊಳ್ಳೋನು. ಐ ಗೋ ಟು ಸ್ಕೂಲ್, ಓಕೆ. he eat
ಆ್ಯಂಡ್ ಆಪಲ್ ಈ ತರ ಬರೆದ್ರೆ ತಪ್ಪಾಕೈತಿ. ಯಾವಾಗ ಹಿ ಶಿ ಇಟ್ ಬರ್ತಾವ ಇಲ್ಲಿ ಎಸ್ ಬಳಸ್ತೀರಿ, ಯಾಕೆ ಬಳಸ್ತೀರಿ ಅಂತಕ್ಕಂಥದನ್ನ ನೆಕ್ಸ್ಟ್ ಹೇಳ್ತೀನಿ. ಓಕೆ, ನಿಮ್ಗೆ ಜಸ್ಟ್ ಒಂದು ಸ್ಟ್ರಕ್ಚರ್ ಯಾವ ತರ ಇರ್ತೈತಿ, ಮೊದಲು ಯಾವಾಗಿರ್ಲು ಏನ್ ಇರ್ತೈತಿ, ಕರ್ತೃಪದ, ನಾನು ಅನ್ನೋದು ಕರ್ತೃಪದ, ಕ್ರಿಯಾಪದ ಬರೀತೀರಿ, ಐ ರೈಟ್ ಆನ್ ಅಸೈನ್ಮೆಂಟ್, ಐ ರೈಟ್ ಆನ್ ಅಸೈನ್ಮೆಂಟ್ ಅಂತಕ್ಕಂಥದನ್ನ ಬರಿತೀರಿ. ಹಿಂಗ ಬರ್ದಾಗ ಏನ್ ಬರ್ತೈತಿ, ಸಬ್ಜೆಕ್ಟ್ ಇದು ವರ್ಬ್ ಆಗ್ತದ, ಇದು ಆಬ್ಜೆಕ್ಟ್ ಆಗ್ತದ, ಇದು ಒಂದ್ ಏನಿರ್ತೈತಿ ಫಾರ್ಮೇಶನ್. ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಬರೋದಿಲ್ಲ ಫ್ರೆಂಡ್ಸ್, ಯಾವುದೇ ಹೆಲ್ಪಿಂಗ್ ವರ್ಬ್ ಬರೋದಿಲ್ಲ, ಹೌದಾ, ಯಾವುದೇ ಒಂದು ಹೆಲ್ಪಿಂಗ್ ವರ್ಬು ಬರೋದಿಲ್ಲ. ಅದೇ ರೀತಿಯಾಗಿ ಇಲ್ಲೇನ ING ಬಳಸು, ಅದನ್ನ ಬಳಸು, V3 ಬಳಸು, ಏನಿಲ್ಲ, ಜಸ್ಟ್ ಸಿಂಪಲ್ ಒಳಗೆ V1 ಒಂದೇ ಮೇನ್ ವರ್ಬ್ ತಗೊಂಡ್ ಎಬಿಸಿ ಇಡೋದನ್ನ V1 ದಾಗ, ಅದನ್ನ ಬಿಟ್ರೆ ಬೇರೆ ಕಡೆ ಏನು ಬಳಸುವುದಿಲ್ಲ. ತಲೆ ಒಳಗಿರ್ಲಿ, ಲಕ್ಷ ಕೊಟ್ಟು ಕೇಳ್ರಿ, ಹೌದಾ. ಇಲ್ಲೇನ್ ಬಳಸ್ತೀರಿ, V1 ಅಂತಕ್ಕಂಥದನ್ನ ಬಳಸ್ತೀರಿ. ಸಬ್ಜೆಕ್ಟ್ V1 ಆಬ್ಜೆಕ್ಟ್. ಸಮ್ಟೈಮ್ಸ್ V1 ಏನ್ ಬರ್ತೈತ್ರಿ, ಎಸ್ ಅಥವಾ ES ಅನ್ನ ಬಳಸ್ತೀರಿ. ಎಲ್ಲಿ ಬಳಸ್ತೀರಿ, ಯಾಕೆ ಬಳಸ್ತೀರಿ, ಯಾಕೆ ಬಳಸಬೇಕು ಅಂತಕ್ಕಂಥದನ್ನ ಹೇಳ್ತೀರಿ. ಒಟ್ಟ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ, ಹೌದಾ. ಹಂಗಿರುವಾಗ ನಿಮಗೆ ಸ್ಟ್ರಕ್ಚರ್ ಅರ್ಥ ಆಯ್ತು ಅಂತ ಅನ್ಕೊಳ್ತಾ ಇದ್ದೀನಿ. ಸ್ಟ್ರಕ್ಚರ್ ಅರ್ಥ ಆಗಿತ್ತಂದ್ರೆ ಅಲ್ಲೇ ಒಂದು ಲೈಕ್ ಕೊಡ್ರಿ, ಅಲ್ಲೇ ಒಂದು ಕಮೆಂಟ್ ಸೆಕ್ಷನ್ ಓಪನ್ ಮಾಡ್ಕಾಸ್ ನಿಮಗೆ ಏನ್ ಅನಿಸ್ತದ ಕ್ಲಾಸ್ ಬಗ್ಗೆ ಅಂತಕ್ಕಂಥದನ್ನ ಮನಸ್ಸು ಬಿಚ್ಚಿ ಬರೆಸ್ಬಿಡ್ರಿ, ಹೌದಾ. ಈಗ ನೋಡ್ರಿ, ಲಾಸ್ಟ್ ಇದ್ರೊಳಗೆ ಏನ್ ನೋಡಿದ್ವಿ, ಎಲ್ಲೆಲ್ಲಿ ಯೂಸ್ ಮಾಡ್ಬೇಕ, ಅದೇ ರೀತಿಯಾಗಿ ಒಂದು ಸ್ಟ್ರಕ್ಚರ್ ಯಾವ ತರ ಇರ್ತೈತೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಗ್ತದೆ. ಓಕೆ, ಈಗ ರಾಜು ಅದನ್ನ ರಾಜು ಬರಿತೀರಿ, ಪ್ಲಸ್ ರಾಜು ರೀಡ್ಸ್. ರೀಡ್ಸ್ ಅನ್ನೋದೇನು ವರ್ಬ್, ಅವೇನು ಓದತಾನ, ಅ ನ್ಯೂಸ್ ಪೇಪರ್, ಅ ನ್ಯೂಸ್ ಪೇಪರ್. ಇದು ನೋಡ್ರಿ ಸಬ್ಜೆಕ್ಟು, ಇದು ವರ್ಬ್, ಇದು ಆಬ್ಜೆಕ್ಟು. SVO ಅಂತಕ್ಕಂಥದ್ದು ನಮ್ದೊಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಆಗಿರ್ತದ. ಓಕೆ, SVO ಅಂತಕ್ಕಂಥದ್ದು ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಆಗಿರ್ತದ. ಇದು ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಉದಾಹರಣೆಯಾಗಿ ಹೊರಹೊಮ್ಮತದ. ಅರ್ಥ ಆಗಾಕತೈತಿ, ಅರ್ಥ ಆಗಾಕತೈತೋ ಇಲ್ಲೋ. ಓಕೆ, ಹಂಗಿತ್ತಂದ್ರೆ ಏನ್ ಮಾಡೋಣ್ರಿ, ನೆಕ್ಸ್ಟ್ ವಿಡಿಯೋ ಒಳಗ, ನೆಕ್ಸ್ಟ್ ಸ್ಲೈಡ್ ಒಳಗ ಜನರಲ್ ಟ್ರೂತ್ಸ್ ಅಂದ್ರೆ ಏನು, ಜನರಲ್ ಟ್ರೂತ್ಸ್ ಅಂದ್ರೆ ಏನಂದ್ರ ಯೂನಿವರ್ಸಲ್ ಕಾನ್ಸೆಪ್ಟ್ ಅಂತ ಹೇಳ್ತೀರಿ. ಏನ್ರಿ, ಯೂನಿವರ್ಸಲ್ ಕಾನ್ಸೆಪ್ಟ್ ಅಂತ ಹೇಳ್ತೀರಿ. ಈಗ ಒಂದು ನೀರನ್ನ ಬಿಸಿ ಮಾಡ್ತಕ್ಕಂತಹ ಟೆಂಪರೇಚರ್, ಹೀಟ್ ಬಾಯ್ಲ್ ಮಾಡ್ತಕ್ಕಂಥದ್ದು 100°C, ಅದು ಎಲ್ಲೇ ಹೋದ್ರೂ ಚೇಂಜ್ ಆಗೋದಿಲ್ಲ. ಇದು ನೋಡ್ರಿ, ದ ಸನ್ ರೈಸಸ್ ಇನ್ ದ ಈಸ್ಟ್, ಇಲ್ಲಿ ರೈಸಸ್ ಅಂತಕ್ಕಂಥದ್ದೈತಿ. ಓಕೆ, ಸಬ್ಜೆಕ್ಟ್ V1, ಆಬ್ಜೆಕ್ಟ್ ಕುಲ್ಲ. ವಾಟರ್ ಫ್ರೀಸಸ್ ಅಟ್ 0°C. ಅರ್ತ್ ರಿವಾಲ್ವ್ಸ್ ಅರೌಂಡ್ ದ ಸನ್. ನೋಡ್ರಿ ಇಲ್ಲಿ ಇರ್ತಕ್ಕಂಥವು ಎಲ್ಲಾ ಜನರಲ್ ಕಾನ್ಸೆಪ್ಟ್ಗಳು, ಯೂನಿವರ್ಸಲ್ ಟ್ರೂತ್ಗಳು ಎತ್ತರಾಗಿರ್ತಾವ ಅಂದ್ರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗಿರ್ತಾವ. ಓಕೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಯಾವ ಇರ್ತಾವ, ಜನರಲ್ ಯೂನಿವರ್ಸಲ್ ಟ್ರೂತ್ಸ್ ಎಲ್ಲ ಎತ್ತರಾಗಿರ್ತಾವ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. 10 ಸಲ ಬಿಟ್ಟು 20 ಸಲ ಹೇಳತ್ತೀನ್ರಿ, ತಲೆಯಾಗ ಅಚ್ಚೆ ಹಾಕೊಳ್ರಿ, ನಿಮ್ ತಲೆ ಒಳಗೆ ಫಿಕ್ಸ್ ಆಗ್ಬೇಕು. ಯೂನಿವರ್ಸಲ್ ಕಾನ್ಸೆಪ್ಟ್ ಬಂದಾಗ ವರ್ಬ್ ಎಸ್ ಅಥವಾ ES ಹಚ್ಚಲೇಬೇಕು. ಯಾಕೆ ಹಚ್ತೀರ ಅನ್ನೋದು ಗೊತ್ತಾಕೈತಿ ನಿಮ್ಗೆ. ವಿಡಿಯೋನ ಪೂರಾ ನೋಡ್ರಿ, ನಿಮ್ಗೆ ಐಡಿಯಾ ಬರಾಕಬೇಕು 110%. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ಇರ್ತಕ್ಕಂಥ ಜನರಲ್ ಟ್ರೂತ್ಸ್ ಅಂದ್ರೆ ಏನು, ಯೂನಿವರ್ಸಲ್, ಎಲ್ಲೇ ಹೋದ್ರೂ ಚೇಂಜ್ ಆಗಂಗಿಲ್ಲ. ನೋಡ್ರಿ, ಸೂರ್ಯ ಯಾವಾಗಿರ್ಲು ಪೂರ್ವಕ್ಕ ಹುಡ್ತಾನ, ಎಲ್ಲಾದ್ರೂ ಹೋದಾಗ ಏನೋ ಪಶ್ಚಿಮಕ್ಕೆ ಹುಟ್ಟಿದೇನ್ರ ಉದಾಹರಣೆ ಸಿಗ್ತದೆ ನಿಮ್ಗೆ, ಸಿಗಾಕ ಸಾಧ್ಯ ಇಲ್ಲ, ಹೌದಾ. ಎಲ್ಲಿ ಹುಡ್ತಾನ ಸೂರ್ಯ, ಪೂರ್ವಕ್ಕ ಹುಡ್ತಾನ, ಪಶ್ಚಿಮಕ್ಕ ಮುಳುಗ್ತಾನ. ದ ಸನ್ ಸೆಟ್ಸ್ ಇನ್ ದ ವೆಸ್ಟ್. ಓಕೆ, ಇಲ್ಲಿರ್ತಕ್ಕಂಥ ಕಾನ್ಸೆಪ್ಟ್ಗಳು ಯಾವ ತರ ಇದಾವ ನೋಡ್ರಿ. ನೆಕ್ಸ್ಟ್ ಬರ್ರಿ, ರಿಪೀಟೆಡ್ ಆಕ್ಷನ್ಸ್ಗಳು. ಯಾವ ತರ ಆಕ್ಷನ್ಸ್ ನೋಡ್ರಿ, ದೇ ಪ್ಲೇ ಕ್ರಿಕೆಟ್ ಎವ್ರಿ ಸಂಡೇ. ಎವ್ರಿ ಸಂಡೇ ಅವ್ರು ಏನ್ ಮಾಡ್ತಾರ, ಕ್ರಿಕೆಟ್ ಅನ್ನ ಆಡ್ತಾ ಇದಾರ, ರಿಪೀಟೆಡ್ ಆಕ್ಷನ್ ಆಗ್ತದ. ಎವ್ರಿ ಸಂಡೇ ಅಂದ್ರೆ ಏನ್ರಿ, ಪ್ರತಿ ರವಿವಾರ, ಪ್ರತಿ ರವಿವಾರ ಅವ್ರ ಏನ್ ಮಾಡತಾರ, ಕ್ರಿಕೆಟ್ ಅನ್ನ ಆಡತಾರ. ಪುನರಾವರ್ತಿ ಕ್ರಿಯೆಗಳು ಅಂತ ಹೇಳ್ತೀವಿ. ಓಕೆ, ಎವ್ರಿ ವೀಕ್ ಅದೇನಾಗ್ತಾ ಇದೆ, ರಿಪೀಟ್ ಆಗ್ತಾ ಇದೆ. ಶಿ ವಿಸಿಟ್ಸ್ ಹರ್ ಗ್ರ್ಯಾಂಡ್ ಮದರ್ ಆಫನ್. ಎವ್ರಿ ಟೈಮ್ ಆಕೆ ಏನ್ ಮಾಡತಾಳ, ಅವ್ರ ಗ್ರ್ಯಾಂಡ್ ಮದರ್ ಭೇಟಿಯಾಗಿ ಹೋಗತಾಳ. ಆ ಆಕ್ಷನ್ಗಳು ಪದೇ 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 ಏನಾಗ್ತಾ ಇದಾವ, ರಿಪೀಟ್ ಆಗ್ತಾ ಇದಾವ. ಅದಕ್ಕೆ ಏನಂತ ಕರಿತೀವಿ, ರಿಪೀಟೆಡ್ ಆಕ್ಷನ್ಸ್. ಒಂದು ಯೂನಿವರ್ಸಲ್ ಟ್ರೂತ್, ಒಂದು ರಿಪೀಟೆಡ್ ಆಕ್ಷನ್ಸ್ ಗಳಲ್ಲಿ ಏನ್ ಬಳಸ್ತೀವಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಳಸ್ತೀವಿ. ಓಕೆ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಾಕತೈತಿ. ಎಕ್ಸಾಂಪಲ್ ಬಿಡಿಸಿದಾಗ ತಾನ ಗೊತ್ತಾಕೈತಿ. ಓಕೆ, ಡನ್. ನೆಕ್ಸ್ಟ್, ವಿ ವಾಚ್ ಮೂವೀಸ್ ಆನ್ ವೀಕೆಂಡ್. ನೋಡ್ರಿ, ಪ್ರತಿ ವೀಕೆಂಡ್ಗಳಲ್ಲಿ, ವೀಕಿನ ಎಂಡ್ ವಾರದ ಅಂತ್ಯದಲ್ಲಿ ನಾವೇನ್ ಮಾಡಾಕತ್ತೀವಿ, ಮೂವಿಗಳನ್ನ ನೋಡ್ತಾ ಇದ್ದೇವೆ. ವಿ ವಾಚ್ ಮೂವೀಸ್ ಆನ್ ವೀಕೆಂಡ್. ಓಕೆ, ಈ ತರನಾಗಿರ್ತಕ್ಕಂತಹ ರಿಪೀಟೆಡ್ ಆಕ್ಷನ್ಸ್ಗಳು ಪ್ರತಿ ವೀಕೆಂಡ್ ನೀವು ಅದನ್ನ ಮಾಡಾಕತ್ತೀರಿ ಅಂದಾಗ ರಿಪೀಟ್ ಆಗ್ತಾವ, ರಿಪೀಟ್ ಆಗ್ಲಿಕ್ಕತ್ತಾವ ಅಲ್ಲಿ, ಹೌದಾ. ನೆಕ್ಸ್ಟ್ ನೋಡ್ರಿ,
ಫಿಕ್ಸ್ಡ್ ಆಗಿರ್ತಕ್ಕಂಥ ಶೆಡ್ಯೂಲ್ಸ್. ಟ್ರೈನ್ ಲೀವ್ಸ್ ಅಟ್ 6 AM. ನೋಡ್ರಿ ಇದ್ರ ಶೆಡ್ಯೂಲ್ ಏನಾಗೈತಿ, ಫಿಕ್ಸ್ ಆಗಿಬಿಟ್ಟಿತ್ತು. 6 ಗಂಟೆಗೆ ಅಂದ್ರೆ ಬೆಳಿಗ್ಗೆ ಏನಾಕೆ ಟ್ರೈನ್ ಹೋಗ್ತೈತಿ. ಫಿಕ್ಸ್ ಶೆಡ್ಯೂಲ್ ಎಲ್ಲಿದಾವ ಅಲ್ಲಿ ಸಿಂಪಲ್. ಸ್ಕೂಲ್ ಸ್ಟಾರ್ಟ್ಸ್ ಅಟ್ 9 PM. ಸ್ಕೂಲ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗ್ತದ, 9 PM. ಸರ್ ಇಲ್ಲಿ ಎಸ್ ಯಾಕೆ ಬರತ್ತದ, ಸ್ವಲ್ಪ ಕಾದು ನೋಡ್ರಿ, ಅದನ್ನ ನಿಮ್ಗೆ ಕ್ಲಾರಿಫೈ ಮಾಡ್ತೀನಿ. ಒಂದು ಸ್ವಲ್ಪ ಕಾದು ನೋಡ್ರಿ, ಅದನ್ನ ಕ್ಲಾರಿಫೈ ಮಾಡ್ತೀನಿ ನಿಮ್ಗೆ 101%. ಓಕೆ, ನೆಕ್ಸ್ಟ್ ನೋಡ್ರಿ, ದ ಬಸ್ ಅರೈವ್ಸ್ ಎಟ್ 7 PM. ದ ಬಸ್ ಅರೈವ್ಸ್ ಎಟ್ 7 PM. ಎಷ್ಟು ಗಂಟೆಗೆ ಬರ್ತೈತಿ ಬಸ್? ಸಂಜೆ 7 ಗಂಟೆಗೆ ಏನಾಗ್ತದೆ ಬಸ್ ಬರ್ತದ ಅಂತಕ್ಕಂಥದ್ದು. ಎಷ್ಟು ಚೆನ್ನಾಗಿರ್ತಕ್ಕಂಥ ಫಿಕ್ಸ್ ಶೆಡ್ಯೂಲ್ಗಳು, ಪ್ರತಿದಿನ ಆಗ್ತಕ್ಕಂಥ 100% ಇದೇ ಟೈಮರಿ. ಈ ಟೈಮ್ ಬಿಟ್ಟು ಬೇರೆ ಟೈಮ್ ಆಗಕ್ಕೆ ಸಾಧ್ಯ ಇಲ್ಲ. ಅಂಥವಿದ್ದಾಗ ಏನು ಬಳಸ್ತೀವಿ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಳಸ್ತೀವಿ. ನೆನಪಿಟ್ಕೊಂಡು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಎಲ್ಲೆಲ್ಲಿ ಬಳಸ್ತೀವಿ ರೀ, ಎಲ್ಲೆಲ್ಲಿ ಬಳಸ್ತೀವಿ ನೋಡ್ರಿ. ಒಂದು ಫಿಕ್ಸ್ ಶೆಡ್ಯೂಲು, ಒಂದು ರಿಪೀಟೆಡ್ ಆಕ್ಷನ್ಸು, ಒಂದು ಜನರಲ್ ಟ್ರೂತ್ಸ್. ಯೂನಿವರ್ಸಲ್ ಆಗಿ ಟ್ರೂತ್ ಇರ್ತಕ್ಕಂಥವು. ರಿಪೀಟೆಡ್ ಆಕ್ಷನ್ಸ್, ಒಂದು ಆಕ್ಷನ್ ಪದೇ ಪದೇ. ಓಕೆ, ಐ ಟೇಕ್ ಟ್ಯಾಬ್ಲೆಟ್ಸ್ ಎವ್ರಿ ನೈಟ್. ಪ್ರತಿದಿನ ರಾತ್ರಿ ನೀವೇನ್ ಮಾಡ್ತಾ ಇದ್ರಿ, ಮಾತ್ರೆಗಳನ್ನ ತಗೊಳ್ತಾ ಇದ್ದೀರಿ. ಕಂಟಿನ್ಯೂಸ್ ಆಗಿ ರಿಪೀಟ್ ಆಗ್ತಕ್ಕಂಥ ಆಕ್ಷನ್ ಅದು. ನೆಕ್ಸ್ಟ್ ಬರ್ತದ ಫಿಕ್ಸ್ಡ್ ಶೆಡ್ಯೂಲ್. ಟೈಮ್ ಹೆಂಗಿರ್ತದ, ಫಿಕ್ಸ್ ಇರ್ತದ, ಅದನ್ನ ಬಿಟ್ಟು ಚೇಂಜ್ ಆಗಕ್ಕೆ ಸಾಧ್ಯ ಇಲ್ಲ. ಫಿಕ್ಸ್ ಆಗಿರ್ತಕ್ಕಂಥ ಟೈಮಲ್ಲಿ ಏನು ಬಳಸ್ತೀರಿ ಅಂದ್ರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಳಸ್ತೀರಿ. ಇಲ್ಲಿ ಒಂದು ಚಾರ್ಟ್ ಕಾಣ್ಲಿಕ್ಕೆ ಚಾರ್ಟ್ ಕಾಣಕತ್ತೈತ್ರಿ. ಓಕೆ, ಸ್ವಲ್ಪ ಪೆನ್ ಕಲರ್ ಚೇಂಜ್ ಮಾಡ್ಕೋತೀನಿ. ಈಗ ಐ, ಯು, ವಿ, ದೇ, ಹಿ, ಶಿ, ಇಟ್. ಓಕೆ, ನಿಮ್ಗೆ ಏನ್ ಮಾಡ್ತಾನಂದ್ರೆ ಈಗ ಇನ್ನೊಂದಿಲ್ಲೇ ಒಂದು ಪೇಪರ್, ಗ್ಯಾಪ್ ಪೇಪರ್ ತಗೊಳ್ಳೋ. ಓಕೆ, ಹಿಂಗಿದ್ದಾಗ ಏನ್ ಮಾಡೋಣಂದ್ರ ನಾನು ನಿಮಗೆ ಏನ್ ಹೇಳ್ತಾನು, ಒಂದು ಸಿಂಗ್ಯುಲರ್ ಅಂತಕ್ಕಂಥದ್ದು ಮಾಡು. ಒಂದು ಸಿಂಗ್ಯುಲರ್ ಪ್ರೊನೌನು, ಒಂದೇನು ಪ್ಲೂರಲ್ ಪ್ರೊನೌನ್. ಒಂದೇನ್ರಿ ಪ್ಲೂರಲ್ ಪ್ರೊನೌನ್. ಇಲ್ಲೇ ರೈಟ್ ಅಂತಕ್ಕಂಥ ವರ್ಬ್ ಅನ್ನ ತಗೊಳ್ಳೋಣ. ಓಕೆ, ಈಗ ನೀವು ಯಾವುದೇ ಎಕ್ಸಾಂಪಲ್ ಬರೆಯಕ್ ನೋಡ್ರಿ, 7, 7 ಅಂತಕ್ಕಂಥವು ನೋಡ್ರಿ. ಸಿಂಗ್ಯುಲರ್ ಪ್ಲೂರಲ್ ಅಂತ ಹಿಂಗ್ ಮಾಡ್ಕೊಳ್ಳೋದು ಬೇಡ, ಎಲ್ಲ ಕೂಡೇ ಬರೋನು. ಏನಂದ್ರ ಐ, ವಿ, ಯು, ಹಿ, ಶಿ, ಇಟ್. ಓಕೆ, ಇದು ನಮ್ದು ಏನಿದೆ ಸೆಂಟೆನ್ಸ್, ಸಬ್ಜೆಕ್ಟ್ ಐತಿ, ಪ್ಲಸ್ V1 ಬಳಸಬೇಕು, ಪ್ಲಸ್ ಆಬ್ಜೆಕ್ಟ್ ಬಳಸಬೇಕು. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಕೈತಿ. ಎಲ್ಲೆಲ್ಲಿ ಏನು ಬಳಸ್ಬೇಕು ನೋಡ್ರಿ. ಯಾವಾಗಿರ್ಲು ನೀವು ಮಾತಾಡ್ಬೇಕಾದ್ರೆ ನನ್ನ ಬಗ್ಗೆ ಮಾತಾಡ್ತೀರಿ, ನಮ್ಮ ಬಗ್ಗೆ ನಾವು, ನೀವು, ಅವನು, ಅವಳು, ಅದು, ಅವರು. ಇದನ್ನ ಬಿಟ್ರೆ ಬೇರೆ ಏನು ಮಾತಾಡಕ್ ಸಾಧ್ಯ ಇಲ್ಲ, ಇಂಗ್ಲಿಷ್ ಒಳಗೆ ಬರೋದಿಲ್ಲ. ಓಕೆ, ಇವು ಬಂದಾಗ ಯಾವ್ಯಾವ ರೂಲ್ಸ್ ಫಾಲೋ ಮಾಡ್ಬೇಕಂತಕ್ಕಂಥದ್ದು ಒಮ್ಮೆ ತಿಳ್ಕೊಂಡ್ ಬಿಡ್ರಿ, ನೀವೆಂದೂ ಜೀವನದಾಗ ತಪ್ಪು ಬರೆಯುವುದಿಲ್ಲ. ಒಮ್ಮೆ ತಿಳ್ಕೊಂಡ್ಬಿಡ್ರಿ. ಓಕೆ ಸರ್, ಹೆಂಗ್ ತಿಳ್ಕೊಳ್ಳೋದು ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಈಗ ನೋಡ್ರಿ, ಐ ಅಂತಕ್ಕಂಥದ್ದು ಐತಿ. ಓಕೆ, ಐ ಅಂತಕ್ಕಂಥದ್ದು ಬಂದಾಗ ಏನ್ ಬಳಸ್ಬೇಕಂದ್ರೆ ರೈಟ್ ಅಂತಕ್ಕಂಥದ್ದು ಬಳಸ್ತೀವಿ. ಐ ರೈಟ್ ಅ ಲೆಟರ್. ಐ ರೈಟ್ ಅ ಲೆಟರ್, ಇದೊಂದು ಸಬ್ಜೆಕ್ಟ್. ಇದು ವಿ ಬಂದಾಗ ಏನ್ ಬಳಸ್ತೀರಿ, ರೈಟ್ ಬಳಸ್ತೀರಿ. ಯು ಬಂದಾಗ ಏನ್ ಬಳಸ್ತೀರಿ, ರೈಟ್ ಬಳಸ್ತೀರಿ. ಹಿ, ಶಿ, ಇಟ್ ಬಂದಾಗ ಏನ್ ಬಳಸ್ತೀರಿ ಅಂದ್ರೆ ರೈಟ್ಸ್ ಬಳಸ್ತೀರಿ. ಏನ್ ಬಳಸ್ತೀರಿ, ರೈಟ್ಸ್ ಅಂತಕ್ಕಂಥದನ್ನ ಬಳಸ್ತೀರಿ. ದೇ ಅಂತಕ್ಕಂಥದ್ದು ಬಂದಾಗ ಏನ್ ಬಳಸ್ತೀರಿ, ಮತ್ತೆ ರೈಟ್ ಬಳಸ್ತೀರಿ. ಅ ಲೆಟರ್, ಎಲ್ಲ ಕಡೆ ಸೇಮ್ ಬರ್ತೀವಿ. ಈಗ ಯಾಕ ಹಿ, ಶಿ, ಇಟ್ ಬಂದಾಗ ನಾವು ಬಳಸ್ತೇವೆ ಅಂದ್ರೆ ದಿಸ್ ಈಸ್ ಗ್ರಾಮೆಟಿಕಲ್ ರೂಲ್ಸ್. ಅದೇನೈತ್ರಿ, ಗ್ರಾಮೆಟಿಕಲ್ ರೂಲ್ಸ್ ಐತಿ. ಹೌದಾ? ಈಗ ಒಂದು ಎಕ್ಸಾಂಪಲ್ ಬಂದಾಗ ರಾಧಾ ಗೋ ಟು ಸ್ಕೂಲ್ ಅನ್ನಂಗಿಲ್ಲ. ರಾಧಾ ಗೋ ಟು ಸ್ಕೂಲ್ ಅನ್ನಂಗಿಲ್ಲ. ಅಲ್ಲೇನ್ ರೂಲ್ಸ್ ಐತ್ರಿ, ಹಿ, ಶಿ, ಇಟ್ ಬಂದಾಗ ವರ್ಬಿಗೆ ಎಸ್ ಅಥವಾ ಇ ಎಸ್ ಬಳಸ್ಬೇಕಂದಾಗ ರಾಧಾ ಗೋಸ್ ಟು ಸ್ಕೂಲ್ ಆಗ್ತದ. ರಾಧಾ ಗೋಸ್ ಟು ಸ್ಕೂಲ್ ಆಗ್ತದ. ಚಿಲ್ಡ್ರನ್ ಪ್ಲೇಸ್ ಕ್ರಿಕೆಟ್ ಆಗಂಗಿಲ್ಲ. ಚಿಲ್ಡ್ರನ್ ಪ್ಲೇಸ್ ಕ್ರಿಕೆಟ್ ಅಂತಕ್ಕಂಥದ್ದು ಆಗಂಗಿಲ್ಲ. ಯಾಕಂದ್ರೆ ಚಿಲ್ಡ್ರನ್ ಅನ್ನೋದು ಬಹುವಚನ ಆಗೋದ್ರಿಂದ ಇಲ್ಲಿ ಪ್ಲೇ ಅಂತಕ್ಕಂಥದ್ದು ಬಳಸ್ತೀವಿ. ಓಕೆ, ಇದನ್ನ ಹೆಂಗೆ ನೆನಪಿಟ್ಕೊಳ್ಬೇಕು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಸಬ್ಜೆಕ್ಟ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಇದ್ದಾಗ, ಸಬ್ಜೆಕ್ಟ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಇದ್ದಾಗ ವರ್ಬ್ ಏನಾಗಿರ್ತದ, ಪ್ಲೂರಲ್ ಆಗಿ. ಐ ಅಂತಕ್ಕಂಥದ್ದನ್ನು ಬಿಟ್ಟು ಯಾವಾಗ ಸಿಂಗ್ಯುಲರ್ ಇರ್ತೈತಿ ವರ್ಬ್ ಏನಾಗಿರ್ತೈತಿ, ಪ್ಲೂರಲ್ ಆಗಿರ್ತೈತಿ. ಯಾವಾಗ ಸಬ್ಜೆಕ್ಟ್ ಪ್ಲೂರಲ್ ಇರ್ತೈತಿ ಅವಾಗ ವರ್ಬ್ ಏನಾಗಿರ್ತೈತಿ ಅಂದ್ರೆ ಸಿಂಗ್ಯುಲರ್ ಆಗಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ವಿ ಅನ್ನೋದು ಪ್ಲೂರಲ್, ಇಲ್ಲೇ ಸಿಂಗ್ಯುಲರ್ ಬಳಸಿ. ಪ್ಲೂರಲ್, ಸಿಂಗ್ಯುಲರ್, ಇವು ಮೂರು ಸಿಂಗ್ಯುಲರ್ ಇದ್ದಾಗ ಏನ್ ಬಳಸ್ಯಾರ, ಇಲ್ಲಿ ರೈಟ್ಸ್ 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 ಅಂತ ಬಳಸಿರಿ. ಯಾಕೆ ಬಳಸ್ಬೇಕಂದ್ರೆ ದಟ್ ಈಸ್ ಗ್ರಾಮೆಟಿಕಲ್ ರೂಲ್ಸ್. ಈಗ ಒಂದು ಕ್ವಶನ್ ಬರ್ತದೆ ಇಲ್ಲಿ, ನಿಷ್ಠಾ ರೈಟ್ ವೆರಿ
ವೆಲ್ ಅಂತಕ್ಕಂಥದ್ದು ಬರ್ತೈತಿ. ಇಲ್ಲಿ ಎಲ್ಲಿ ಗ್ರಾಮೆಟಿಕಲ್ ಎರರ್ ಐತೆ ಅಂದ್ರೆ ಇಲ್ಲಿ ರೈಟ್ ಅಂತಕ್ಕಂಥದ್ದು ಬರಂಗಿಲ್ಲ. ಹಿ ಶಿ ಇಟ್ ಬಂದಾಗ ಏನು ಬಳಸ್ರಿ ಅಂತಕ್ಕಂಥದ್ದು ಸರ್ ಹೇಳ್ಯಾರು, ರೈಟ್ಸ್ ಅಂತಕ್ಕಂಥದ್ದು ಬಳಸಂದಾರ ಅಂದ್ಮೇಲೆ ಇಲ್ಲಿ ರೈಟ್ಸ್ ಅಂತಕ್ಕಂಥದ್ದು ಬರ್ದ್ರ ಈ ಸೆಂಟೆನ್ಸ್ ರೈಟ್ ಆಕೈತಿ, ಹೊರತು ರೈಟ್ ಅಂತಕ್ಕಂಥದ್ದು ಅಷ್ಟ ಬರ್ದ್ರ ಆಗೋದಿಲ್ಲ. ನೋಡ್ರಿ ಎಷ್ಟು ಈಸಿ ಆಗಿರ್ತಕ್ಕಂತಹ ಕಾನ್ಸೆಪ್ಟ್ ಇದು. ಹಿ ಶಿ ಇಟ್ ಬಂದಾಗ ವರ್ಬಿಗೆ ಎಸ್ ಅಥವಾ ಇ ಎಸ್ ಬಳಸಬೇಕು. ಬಳಸ್ತೀರಿ? 100% ಬಳಸ್ತೀರಿ. ಓಕೆ, ಎಲ್ಲೆಲ್ಲಿ ಎಸ್ ಎಸ್ ಬಳಸ್ತೀರಿ? ಹಿ ಶಿ ಇಟ್ ಬಂದಾಗ ಏನ್ ಬಳಸ್ತೀರಿ? ಎಸ್ ಅಥವಾ ಇ ಎಸ್ ಅನ್ನ ಬಳಸ್ತೀರಿ. ಅಂದಾಗ ಮಾತ್ರ ಏನಾಗ್ತದೆ? ಅಂದಾಗ ಮಾತ್ರ ಅದು ಬಹುವಚನ ಅಥವಾ ಏಕವಚನ ಆ ರೀತಿಯಾಗಿರ್ತಕ್ಕಂಥ ಚೇಂಜಸ್ಗಳು ಆಗ್ತಾವ. ಡನ್. ಓಕೆ, ಹಂಗಿತ್ತಂದ್ರೆ ಏನ್ ಮಾಡೋಣ ಅಂದ್ರ ಇಲ್ಲಿರ್ತಕ್ಕಂಥ ಒಂದು ಇದನ್ನ ನೋಡಿದ್ವಿ ನಾವು ಆಗಲೇ. ಇಲ್ಲಿ ಏನ್ ಕೊಟ್ಟಾರ? ಪ್ರೊನೌನ್ಗಳು ಕೊಟ್ಟಾರ. ಐ, ಯು, ಹಿ, ಶಿ. ನೋಡ್ರಿ ಇಲ್ಲಿ ಐ ಬಂದಾಗ ಏನ್ ಬಳಸ್ಯಾರಿ? ವಿ1 ಬಳಸ್ಯಾರ, ಐ ಪ್ಲೇ ಅಂದಾರ. ಯು ಬಂದಾಗ ಪ್ಲೂರಲ್ ಐತಿ, ವಿ1 ಬಳಸ್ಯಾರ, ಯು ಪ್ಲೇ ಅಂದಾರ. ವಿ ಬಂದಾಗ ವಿ ಪ್ಲೇ, ದೇ ಬಂದಾಗ ದೇ ಪ್ಲೇ ಅಂದಾರ. ಬಟ್ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಹಿ ಶಿ ಇಟ್ ಬಂದಾಗ ಇಲ್ಲಿ ನೋಡ್ರಿ, ಇಲ್ಲಿ ಪ್ಲೇಸ್ ಅಂತಕ್ಕಂಥದ್ದು ಬಳಸ್ಯಾರ ಅಂದ್ಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ರೂಲ್ಸ್ ಏನಿದ್ದಂಗಾತು, ಯಾವಾಗ ಹಿ ಶಿ ಇಟ್ ಬರ್ತಿತ್ಲ ಅಲ್ಲಿರ್ತಕ್ಕಂತಹ ವರ್ಬಿಗೆ ಎಸ್ ಅಥವಾ ಇ ಎಸ್ ಅನ್ನ ಬಳಸಬೇಕು. ಅಂದಾಗ ಮಾತ್ರ ಏನಾಗ್ತದ? ಕರೆಕ್ಟ್ ಆಗ್ತದ. ಓಕೆ, ಅಂದಾಗ ಮಾತ್ರ ಏನಾಗ್ತದ? ಕರೆಕ್ಟ್ ಆಗ್ತದ. ಇಲ್ಲಿ ಬಳಸುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ಇಲ್ಲೆಲ್ಲ ವಿ1 ಬರ್ತಾವ ನೋಡ್ರಿ, ಇಲ್ಲಿ ಎಷ್ಟು ಚಂದ ಐತಿ. ದೇ ಇದ್ದಾಗೂ ವಿ1 ಬರ್ತದೆ. ಬಟ್ ಇಲ್ಲಿ ಅಷ್ಟೇ ಏನ್ ಬರ್ತಾವ್ರಿ? ಇಲ್ಲಿ ಅಷ್ಟೇ ಏನ್ ಬರ್ತಾವ? ಎಸ್ 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 ಇ ಎಸ್. ಓಕೆ, ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಟಾಪಿಕ್ ಇದು. ಎಸ್ ಇ ಎಸ್ ಎಲ್ಲಿ ಬಳಸ್ತೀರಿ? ಯೂನಿವರ್ಸಲ್ ಟ್ರೂತ್ ಬಂದಾಗ ಬಳಸ್ತೀರಿ, ಪಿಕ್ ಶೆಡ್ಯೂಲ್ ಬಂದಾಗ ಬಳಸ್ತೀರಿ, ರಿಪೀಟೆಡ್ ಆಕ್ಷನ್ಸ್ ಆದಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಬಳಸ್ತೀರಿ. ಹಂಗಿತ್ತಂದ್ರ ನಾ ಆಗಲೇ ಏನ್ ಎಕ್ಸಾಂಪಲ್ ಬಂದಿದ್ದಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಗೊತ್ತಾಕೈತಿ ನಿಮಗೀಗ. ಇಲ್ಲಿ ನೋಡ್ರಿ, ಎಸ್ ಯಾಕೆ ಬಳಸ್ತೀವಿ ಅಂದ್ರೆ ದ ಸನ್ ಐತಿ. ದ ಸನ್ ಅನ್ನೋದು ಏನಾತಿ? ಇಲ್ಲೇ ದ ಸನ್ ಅನ್ನೋದು ಇಟ್ ಅಂತಕ್ಕಂಥದ್ದು ಕನ್ಸಿಡರ್ ಆಕೈತಿ. ಇಟ್ ಅಂತಕ್ಕಂಥದ್ದು ಬಂದಾಗ ರೈಸ್ ಮುಂದೆ ಎಸ್ ಬಳಸವು, ರೈಸಸ್. ವಾಟರ್ ಅನ್ನೋದು ವಸ್ತು ಬಂದಾಗ ಎಸ್ ಬಳಸಿತು. ಅರ್ತ್ ಅನ್ನೋದು ವಸ್ತು, ರಿವಾಲ್ವ್ ಜೊತೆಗೆ ಏನ್ ಬಳಸಿದ್ವಿ? ಇಲ್ಲೇ ಎಸ್ ಅಥವಾ ಇ ಎಸ್ ಅನ್ನ ಬಳಸಿದ್ವಿ. ಯಾಕೆ ಬಳಸಿದ್ವಿ ಅನ್ನೋದು ಈಗ ನಿಮಗೆ ಕನ್ಫರ್ಮ್ ಆಗತ್ತಿರ್ಬೋದು. ಹಿ ಶಿ ಇಟ್ ಅಂತಕ್ಕಂಥವು ಬಂದಾಗ ವರ್ಬಿಗೆ ಎಸ್ ಬಳಸಿದಾಗ ಮಾತ್ರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಕರೆಕ್ಟ್ ಆಕೇತಿ, ಇಲ್ಲಂದ್ರ ಆಗುದಿಲ್ಲ. ನೆನಪಿಟ್ಕೊಂಡು. ಓಕೆ, ನೋಡ್ರಿ, ಯಾರಿಗಿ ವಿಡಿಯೋ ಏನೋ ಅರ್ಥ ಆಗತ್ತಿಲ್ಲ, ಹಿಂಗಂದ್ರೆ ಏನು ಅಂತಕ್ಕಂಥ ಒಂದು ಲಾಸ್ಟ್ ವಿಡಿಯೋ ನೋಡಿ ಬರ್ರಿ. ಅಲ್ಲಿ ನೋಡಿ ಬಂದಾಗ ಮಾತ್ರ ನಿಮಗೆ ಏನಾಕೈತಿ? ಅರ್ಥ ಆಕೈತಿ. ಓಕೆ, ಇಲ್ಲಿ ನೋಡ್ರಿ, ದ ಟ್ರೈನ್ ಲೂಸ್ ಯಾಕೆ ಬರ್ದ್ರಪ್ಪ ನೀವು? ಟ್ರೈನ್ ಲೂಸ್ ಯಾಕೆ ಬರ್ದ್ರಿ? ಟ್ರೈನ್ ಅನ್ನೋದು ಒಂದು ವಸ್ತು ಐತಿ. ವಸ್ತು ಬಂದಾಗ ಎಸ್ ಅಥವಾ ಎಸ್ ಬಳಸ್ಬೇಕಂತ ಸರ್ ಹೇಳ್ಯಾರ. ದ ಸ್ಕೂಲ್ ಸ್ಟಾರ್ಟ್ ಎಸ್ ಬಳಸಿದ್ರಿ. ದ ಬಸ್ ಅರೈವ್ಸ್ ಎಸ್ ಬಳಸಿದ್ರಿ. ಅಂದಾಗ ಮಾತ್ರ ಸಹಿ ಆಗ್ತದ. ಯಾಕೆ ಆಗ್ತದ? ಅದಕ್ಕೆ ರೀಸನ್ ಏನದ? ಈ ರೂಲ್ಸ್ ಅದ. ನೋಡಿ ವಿದ್ಯಾರ್ಥಿಗಳೇ, ಎಷ್ಟು ಚೆನ್ನಾಗಿರ್ತಕ್ಕಂಥ ಕಾನ್ಸೆಪ್ಟ್ ಐತಿ. ಇದನ್ನ ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಮಿಸ್ ಮಾಡ್ಕೋ ಅವಶ್ಯಕತೆ ಇಲ್ಲ. ಚಂದಾಗ ಕುಂತು ಓದ್ಬೇಕ. ನೋಟ್ ಬುಕ್ ಮಾಡಿ ಬರೀರಿ. ಟೆನ್ಸ್ ಮುಗಿಯೋ ಮಟ್ಟ ಒಂದು ಅರ್ಧ ಬುಕ್ ತುಂಬತೈತಿ ನಿಮ್ದು. ಹೌದಾ? ಎಲ್ಲ ಪಟ್ ಬರಿಬೇಕು. ಓಕೆ, ಹಂಗಿದ್ರ ಒಂದು ಹೋಮ್ವರ್ಕ್ ತಗೋರಿ. ರಾಮು ಈಟ್ ಆನ್ ಆಪಲ್. ಇದು ಕರೆಕ್ಟ್ ಏನ್ ಅನ್ನೋದನ್ನ ಆನ್ಸರ್ನ ಕಮೆಂಟ್ ಮಾಡ್ರಿ. ರಾಜೇಶ್ ಗೋ ಟು ಹೋಮ್. ಓಕೆ, ಚೈಲ್ಡ್ ಟ್ರೈ. ಐ ಡ್ರೈವ್ಸ್ ಅ ಕಾರ್. ಇದ್ರೊಳಗೆ ಏನೇನ್ ತಪ್ಪದಾವ, ಕರೆಕ್ಟ್ ಆಗಿರ್ತಕ್ಕಂಥ ಸೆಂಟೆನ್ಸ್ ಅನ್ನ ಏನ್ ಮಾಡ್ಬೇಕಂದ್ರ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಎಲ್ಲಿ ತಿಳಿಸ್ಬೇಕು? ಕಮೆಂಟ್ ಸೆಕ್ಷನ್ ಒಳಗ ತಿಳಿಸ್ಬೇಕು. ಹಂಗಿತ್ತಂದ್ರ ನೋಡ್ರಿ, ಎಲ್ಲಿ ಎಸ್ ಬರ್ಬೇಕು, ಎಲ್ಲಿ ಎಸ್ ಬರ್ಬಾರ್ದು, ಹಿ ಶಿ ಇಟ್ ಬಂದಾಗ ಏನೇನ್ ಚೇಂಜ್ ಆಕೈತೆ ಅನ್ನೋದು ನಿಮ್ಗೆ ಗೊತ್ತಾಗಿರ್ಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ, ಹಂಗಿತ್ತಂದ್ರ ಇಲ್ಲಿರ್ತಕ್ಕಂಥ ಎಕ್ಸಾಂಪಲ್ಸ್ ಗಳನ್ನ ಸಾಲ್ವ್ ಮಾಡೋಣ ಫ್ರೆಂಡ್ಸ್. ಎಕ್ಸಾಂಪಲ್ಸ್ಗಳು ಯಾವ ತರ ಇದಾವಂದ್ರ ಇಲ್ಲಿರ್ತಕ್ಕಂತಹ ಒಂದು ಶಿ ಡ್ಯಾಶ್ ಟು ಸ್ಕೂಲ್ ಎವ್ರಿ ಡೇ ಅಂತಕ್ಕಂಥದ್ದೇನು, ಇಲ್ಲಿ ಎವ್ರಿ ಡೇ ರಿಪೀಟ್ ಆಗ್ತಕ್ಕಂಥ ಒಂದು ಕೆಲಸ ಇದ್ದಾಗ ಏನ್ ಬಳಸ್ಬೇಕು ನೀವು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ರಿಲೇಟೆಡ್. ಶಿ ಅಂತಕ್ಕಂಥದ್ದು ಬಂದಾಗ ಗೋ ಬಳಸಕ್ ಬರಂಗಿಲ್ಲ. ಗೋ ಜೊತೆಗೆ ಏನ್ ಬಳಸ್ಬೇಕು? ಇ ಎಸ್ ಬಳಸಿ ಗೋಸ್ ಬಳಸ್ಬೇಕು. ಎಲ್ಲೈತ್ ನೋಡ್ರಿ, ದಿಸ್ ಈಸ್ ದ ಆನ್ಸರ್. ಇದೇನಾಗ್ತದ್ರಿ? ಆನ್ಸರ್ ಆಗ್ತದ. ನೋಡ್ರಿ ಎಷ್ಟು ಈಸಿ ಆಗಿರ್ತಕ್ಕಂಥ ಎಕ್ಸಾಂಪಲ್ಸ್. ಕಣ್ಣು ಮುಚ್ಚಿ ಎವ್ರಿ ಡೇ ಅಂತಕ್ಕಂಥದ್ದು ಬಂತು. ಡೈಲಿ ದಿನನಿತ್ಯದ ಆಕ್ಷನ್ಸ್ಗಳು, ರಿಪೀಟೆಡ್ ಆಕ್ಷನ್ಸ್ಗಳು ಬಂದಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಎಸ್ ಅಥವಾ ಇ ಎಸ್ ಅನ್ನ ಬಳಸಬೇಕು.
ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ದಿಸ್ ಕ್ವಶನ್ ಇಸ್ ಬಿಲಾಂಗ್ ಟು ರಿಪೀಟೆಡ್ ವರ್ಕ್ಗೆ ಏನಾಗಿರ್ತದ, ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಇದು. ಹೌದಾ? ಹಂಗಿದ್ರೆ ನೆಕ್ಸ್ಟ್ ನೋಡ್ರಿ, ದೇ ಡ್ಯಾಶ್ ಕ್ರಿಕೆಟ್ ಆನ್ ಸಂಡೇಸ್. ಎವ್ರಿ ವೀಕ್ ಏನಾಗತೈತಿ, ಸಂಡೇಸ್ ಒಳಗೆ ಏನ್ ಮಾಡತ್ತಾರ, ಅವ್ರ ಕ್ರಿಕೆಟ್ ಆಡ್ಲಿಕ್ಕತ್ತಾರ. ಹಿಂಗ ಮತ್ತೆ ಇಲ್ಲಿ ಪ್ಲೇಸ್ ಅದು ಬರ್ದ್ರೆ ತಪ್ಪಾಕೈತಿ. ಯಾಕಂದ್ರೆ ಇಲ್ಲಿ ದೇ ಅಂದ್ರೆ ಏನ್ರಿ, ಅವರು. ದೇ ಅನ್ನೋದು ಪ್ಲೂರಲ್ ಐತಿ. ಪ್ಲೂರಲ್ ಇದ್ದಾಗ ವರ್ಬ್ ಯಾವಾಗಲೂ ಏನಿರ್ತೈತಿ, ಸಿಂಗ್ಯುಲರ್ ಇರ್ತೈತಿ. ವರ್ಬ್ ಏನಿರ್ತೈತಿ, ಸಿಂಗ್ಯುಲರ್ ಇರ್ತೈತಿ. ಹಂಗಾಗಿ ನಮ್ಮ ಆನ್ಸರ್ ಯಾವ್ದಾಕೈತಿ, ದೇ ಪ್ಲೇ ಕ್ರಿಕೆಟ್ ಆನ್ ಸಂಡೇ. ದೇ ಪ್ಲೇ ಕ್ರಿಕೆಟ್ ಆನ್ ಸಂಡೇಸ್. ನೋಡ್ರಿ, ಹಿ ಶೀಟ್ ಬಂದಾಗ ಅಷ್ಟ ಎಸ್ ಬಳಸ್ತೀರಿ, ನೆನಪಿರ್ಲಿ ಪ್ರತಿಯೊಬ್ಬರಿಗೂ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ದ ಸನ್ ಡ್ಯಾಶ್ ಇನ್ ದ ಈಸ್ಟ್. ದ ಸನ್ ಏನಾಗತ್ತಾನ, ಸನ್ ಅಂತಕ್ಕಂಥವ್ ಯಾರು, ಇಲ್ಲಿ ಸನ್ ಅಂತಕ್ಕಂಥ ಒಂದು ವಸ್ತು ಅದು, ಜೀವ ಇಲ್ಲದಕ್ಕೆ ಅಂದಾಗ ಅದನ್ನ ಏನಂತ ಕನ್ಸಿಡರ್ ಮಾಡ್ತೇವೆ, ಇಟ್ ಅಂತ ಕನ್ಸಿಡರ್ ಮಾಡ್ತೇವೆ. ಇದು ನೋಡ್ರಿ, ಇದು ಯೂನಿವರ್ಸಲ್ ಟ್ರೂತ್ ಆಗಿರೋದ್ರಿಂದ ಇಲ್ಲಿ ಏನ್ ಬಳಸ್ತೇವೆ, ರೈಸಸ್ ಅಂತಕ್ಕಂಥದನ್ನ ಬಳಸ್ತೇವೆ. ಯಾಕಂದ್ರೆ ಇಟ್ ಇದ್ದಾಗ ವರ್ಬಿನ ಜೊತೆಗೆ ಎಸ್ ಅಥವಾ ಇಎಸ್ ಬರ್ತೈತಿ, ನೆನಪಿರ್ಬೇಕು. ಓಕೆ, ಬರ್ಲಿಲ್ಲಂದ್ರೆ ಹಿಂದೆ ಹೋಗ್ರಿ, ಚಾನಲ್ದಾಗ ನೋಡ್ರಿ, ಈ ವಿಡಿಯೋನ ಹೊಳ್ಳೆ ನೋಡ್ರಿ, ಒಂದ್ 2 ಸಲ ಅರ್ಥ ಆಗ್ಲಿಕ್ಕಂದ್ರೆ ಅರ್ಥ ಆಗಿ ಹೋಗ್ತೈತಿ. ಓಕೆ, ನೆಕ್ಸ್ಟ್ ನೋಡ್ರಿ, ವಿ ಡ್ಯಾಶ್ ಟು ದ ಮಾರ್ಕೆಟ್ ಎವ್ರಿ ವೀಕ್. ಇದು ಎವ್ರಿ ವೀಕ್ ರಿಪೀಟ್ ಆಗ್ತಕ್ಕಂತಹ ಕೆಲಸ ಇದ್ದಾಗ ಇಲ್ಲಿ ಏನೈತಿ, ವಿ ಅಂತಕ್ಕಂಥದ್ದು. ವಿ ಅನ್ನೋದೇನು, ಪ್ಲೂರಲ್ ಇದ್ದಾಗ ಏನ್ ಬಳಸಬೇಕು, ವಿ1 ಅಷ್ಟ ಬಳಸಬೇಕು. ಎಸ್ ಬಳಸುವ ಅವಶ್ಯಕತೆ ಇಲ್ಲ. ಹಿಂಗಿದ್ದಾಗ ಏನ್ ಬರ್ತೈತ್ರಿ, ಗೋ ಅಂತ ಬರ್ತೈತಿ. ಗೋಯಿಂಗ್ ಯಾಕೆ ಬರಂಗಿಲ್ಲ ಅಂದ್ರೆ ಇದು ಯಾವುದೋ ಹೆಲ್ಪಿಂಗ್ ವರ್ಬ್ ಇಲ್ಲ. ಗಾನ್ ಯಾಕೆ ಬರಂಗಿಲ್ಲ ಅಂದ್ರೆ ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಹೆಲ್ಪಿಂಗ್ ವರ್ಬ್ ಇದ್ದಾಗ ಮಾತ್ರ ಏನಾಗ್ತೈತಿ, ಗಾನ್ ಅಂತಕ್ಕಂಥವು, ಗೋಯಿಂಗ್ ಅಂತಕ್ಕಂಥವು ಬರ್ತಾವ. ಓಕೆ, ಹೆಲ್ಪಿಂಗ್ ವರ್ಬ್ ಯಾವ್ಯಾವ ಅಂದಾಗ ಆಮ್ ಬರ್ತದ, ಈಸ್ ಬರ್ತದ, ಆರ್ ಬರ್ತದ, ಹ್ಯಾವ್ ಬರ್ತದ, ಹ್ಯಾಸ್ ಬರ್ತದ, ಈ ತರನಾಗಿರ್ತಕ್ಕಂಥವು ಬರ್ತಿರ್ತಾವ. ಓಕೆ, ಡನ್. ಎಸ್, ನೆಕ್ಸ್ಟ್ ನೋಡೋಣ್ರಿ, ಬರ್ಡ್ಸ್ ಡ್ಯಾಶ್ ಇನ್ ದ ಸ್ಕೈ. ಓಕೆ, ಇದು ಹೆಂಗ ಕನ್ಫ್ಯೂಸ್ ಆಕೈತಂದ್ರ, ಸರ್ ಇಲ್ಲಿ ಬರ್ಡ್ಸ್ ಐತಿ, ಪ್ಲೈಸ್ ಬರೆದು ಬಿಡೋನು, ಆನ್ಸರ್ ರೈಟ್ ಆಕೈತಿ. ತಪ್ಪಾಕೈತ್ರಿ. ಬರ್ಡ್ಸ್ ಅನ್ನೋದು ಪ್ಲೂರಲ್ ಐತಿ. ಅದು ಅಚಾನಕ್ ಬರ್ಡ್ ಅಷ್ಟ ಐತಿ ಅಂದ್ರೆ ಬರ್ಡ್ ಪ್ಲೈಸ್ ಅಂತಕ್ಕಂಥದ್ದು ಬರ್ದಿದ್ರಿ, ರೈಟ್ ಆನ್ಸರ್ ಅದು. ಓಕೆ, ನೋಡ್ರಿ, ಇನ್ ದ ಸ್ಕೈ ಅಂತಕ್ಕಂಥದ್ದು ಹೇಳೋ ಮುಂದೆ ಇಲ್ಲಿ ಪ್ಲೂರಲ್ ಆಗಿರೋದ್ರಿಂದ ಇಲ್ಲಿ ಏನ್ ಬಳಸ್ತೀವಿ, ದ ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ. ಬಟ್ ದ ಬರ್ಡ್ ಫ್ಲೈಸ್ ಇನ್ ದ ಸ್ಕೈ. ಸಿಂಗ್ಯುಲರ್ ಇದ್ದಾಗ ಪ್ಲೂರಲ್ ಇದ್ದಾಗ ಸಿಂಗ್ಯುಲರ್ ಅಂದಾಗ ಫ್ಲೈ ಬರ್ತದೆ. ಓಕೆ, ನೋಡಿ ಫ್ರೆಂಡ್ಸ್, ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕನ್ಫ್ಯೂಸ್ ಯಾಕೆ ಮಾಡ್ಕೊಳ್ತೀರಿ, ಕನ್ಫ್ಯೂಸ್ ಮಾಡ್ಕೊಂತದ್ದು ಏನೂ ಆಗಿಲ್ಲ ಇಲ್ಲಿ. ಹೌದಾ? ಕರೆಕ್ಟಾಗಿ ತಿಳ್ಕೊಂತ ಹೋಗ್ಬೇಕು. ಕನ್ಫ್ಯೂಸ್ ಆಗುವಂಥದ್ದು ಏನೈತ್ರಿ ಇಲ್ಲಿ, ಕನ್ಫ್ಯೂಸ್ ಆಗುವಂಥದ್ದು ಏನೂ ಇಲ್ವಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ, ಹಿ ಡ್ಯಾಶ್ ಹೀಸ್ ಹೋಮ್ ವರ್ಕ್ ಡೈಲಿ ರೂಟೀನ್, ಡೈಲಿ ಫಿಕ್ಸ್ಡ್ ಆಗಿರ್ತಕ್ಕಂಥದ್ದು, ಇದು ಡೈಲಿ ಕೆಲಸ ಇದೆ. ಬಟ್ ಇಲ್ಲಿ ಹಿ ಇರೋದ್ರಿಂದ, ಸಿಂಗ್ಯುಲರ್ ಇರೋದ್ರಿಂದ ಇಲ್ಲಿ ಏನು ಬಳಸ್ತೇವು, ಎಸ್ ನೋಡ್ರಿ, ಈಗ ಅಚಾನಕ್ ಇಲ್ಲಿ ಏನಾಕಿತ್ತ, ಪ್ಲೂರಲ್ ಇತ್ತು, ಡೂ ಬಳಸ್ತಿದ್ದು. ಡೂ ಜೊತೆಗೆ ಪ್ಲಸ್ ಇಎಸ್ ಬಳಸಿದಾಗ ಏನಾಕೈತ್ರಿ, ಹಿ ಡಸ್ ಹೀಸ್ ಹೋಮ್ ವರ್ಕ್ ಡೈಲಿ, ಡಸ್ ಅಂತಕ್ಕಂಥದ್ದು ಬರ್ತೈತಿ. ಓಕೆ, ಮುಂದಿನ ವಿಡಿಯೋಗಳಲ್ಲಿ ನಾವೇನ್ ಮಾಡ್ತೇವೆ, ನೆಗೆಟಿವ್ ಹೆಂಗ್ ಮಾಡ್ಬೇಕಾ, ಇಂಟ್ರಾಗೇಟಿವ್ ಹೆಂಗ್ ಮಾಡ್ಬೇಕಾ, ಡೂ ಎಲ್ಲಿ ಬಳಸ್ಬೇಕಾ, ಡಸ್ ಎಲ್ಲಿ ಬಳಸ್ಬೇಕಾ, ಇದರಲ್ಲೇ ಕ್ವಶನ್ ಟ್ಯಾಗ್ ಹೆಂಗ್ ಮಾಡ್ಬೇಕಾ, ಏನ್ ಮಾಡ್ಬೇಕಾ, ಪ್ರತಿಯೊಂದನ್ನು ಬಹಳಷ್ಟು ಡೀಪ್ ಆಗಿ ಹೇಳ್ತೀನಿ ರೀ. ಗ್ರಾಮರ್ ಅನ್ನ ಇನ್ನು ಮಟ್ಟ ಕಲ್ತಿದ್ ಲೆಕ್ಕ ಬೇರೆ, ಇನ್ನು ಮುಂದೆ ಕಲಿಯೋ ಲೆಕ್ಕ ಬೇರೆ. ಒಟ್ಟ ಏನು ಕನ್ಫ್ಯೂಷನ್ ಮಾಡ್ಕೊಂಗಿಲ್ಲ. ಸರ್ ಹಿಂಗ್ ಕನ್ಫ್ಯೂಸ್ ಆಗತ್ತೆ ಒಂದು ಕಮೆಂಟ್ ಹಾಕ್ರಿ, ತಾಗದು ಈಗನಂತ. ಎಂತ ರೂಲ್ಸ್ ಅದಾವಂದ್ರು ಬಡ್ದ ತಲೆಯಾಗ ಕುಂತ ಬಿಡ್ಬೇಕು ಈ ಸಲ. ಓಕೆ, ಇಲ್ಲಿ ಹಿ ಇದ್ದಾಗ ಎಸ್ ಬಳಸೋದ್ರಿಂದ ಡೂ ಇದ್ದಿದ್ದು ಏನಾಗ್ತದ್ರಿ, ಡಸ್ ಆಗ್ತದ. ಅದನ್ನ ಆನ್ಸರ್ ಆಗಿರ್ತದ. ಓಕೆ, ಎಸ್, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಮುಗಿದ್ರಿ. ಈಗ ನೀವು ರಿಕಾಲ್ ಹೆಂಗ್ ಮಾಡ್ಕೊಳ್ತೀರಿ, ಈಗ ಇಲ್ಲಿ ಒಂದು ಹಿ ಅಂತ ಬಂದಾಗ ಅಷ್ಟ ಮಾಡ್ಬೇಕಂತಿಲ್ಲ. ಹಿ ಅಂತಕ್ಕಂಥ ರಾಜು ಅನ್ನೋ ಹೀನ ಬರ್ತಾನಿಲ್ಲ, ರಾಜು ಬಂದಾಗೂ ಇಲ್ಲಿ ಎಸ್ ಬಳಸ್ಬೇಕು. ಪ್ರಾಣಿ ಅಂತಕ್ಕಂಥದ್ದು ಬಂದಾಗೂ ಇಲ್ಲಿ ಎಸ್ ಬಳಸ್ಬೇಕು. ಓಕೆ, ಒಂದೇನೋ ಒಂದು ಪ್ರಾಣಿ ಬರ್ತದ, ಟೈಗರ್ ಅಂತ ಬರ್ತದ, ಸನ್ ಅಂತ ಬರ್ತದ, ಮೂನ್ ಅಂತ ಬರ್ತದ, ಅರ್ತ್ ಅಂತ ಬರ್ತದ. ಇವೆಲ್ಲ ಏನಾಗ್ತಾವ್ರಿ, ಒಂದು ವಸ್ತುವಿಗೆ ಏನಾಗ್ತಾವ, ಕನ್ಸಿಡರ್ ಆಗ್ತಾವ. ಒಂದು ವಸ್ತುವಿಗೆ ಕನ್ಸಿಡರ್ ಆದಾಗ ಇತರ ಮುಂದೆ ಬರ್ತಕ್ಕಂತಹ ವರ್ಬ್ ಯಾವಾಗಿರ್ಲು ಎಸ್ ಅಥವಾ ಇಎಸ್ ಜೊತೆಗೆ ಏನಾಗ್ತದ, ಕ್ಯಾರಿ ಆಗ್ತದ. ಇಎಸ್ಸಿನೊಂದಿಗೆ ಏನಾಗ್ತದೆ, ಕ್ಯಾರಿ ಆಕೈತಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗ್ತದ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ನೀವು ಏನೇನು ಕಲಿತ್ರಿ ರಿಕಾಲ್ ಮಾಡ್ಕೊಡ್ರಿ. ಓಕೆ, ಇವತ್ತಿಂದ ಟೆನ್ಸಸ್ ಚಾಲು ಆಗ್ತಾವ ಅಂದ್ಮೇಲೆ ಪ್ರತಿದಿನನೂ ನಿಮಗೆ ಹೆಂಗಿರ್ಬೇಕು, ಪ್ರತಿದಿನಾನು ಒಂದು ಹಬ್ಬದ ತರ ಇರ್ಬೇಕು. ಹೌದಾ? ಟೆನ್ಸ್ ಕಲಿಯಾಕತ್ತೀನಪ್ಪ, ಟೆನ್ಸ್ ಏನೋ ಆಗಾಕತ್ತೈತಿ, ಟೆನ್ಸ್ ಹೆಂಗಾರ ಮಾಡಿ ಟೆನ್ಸ್ ಒಂದು ಕಲ್ತ ಬಿಡ್ತೀನೋ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರ್ಬೇಕು. ಹಂಗಿದ್ರೆ ಇವತ್ತಿನ ಬಗ್ಗೆ ನಿಮ್ಗೆ ಏನು ಮಾಡ್ತೀನೋ ಒಂದು ಹೋಮ್ವರ್ಕ್ ಕೊಡ್ತೀನೋ, ಮನ್ಯಾಗ ಮಾಡಿಬಿಡ್ರಿ.
ಹೌದಾ? ಕಮೆಂಟ್ ಸೆಕ್ಷನ್ ಒಳಗದು ಏನು ತಿಳಿಸೋದು ಬೇಡ. ಹೋಮ್ವರ್ಕ್ ಅಂದ್ರೆ ಏನ್ರಿ? ಐ ಅಂತ ಎಲ್ಲ ತಗೊಳ್ರಿ. ಐ, ವಿ, ಯು, ಹಿ, ಶಿ, ಇಟ್, ದೇ ಅಂತಕ್ಕಂಥ ಪ್ರೊನೌನ್ಸ್ ತಗೊಳ್ರಿ. ಇಲ್ಲಿ ಏನ್ ಮಾಡ್ರಿ, ಪ್ಲೇ ಅಂತಕ್ಕಂಥದ್ದು ಎಲ್ಲದ್ರಾಗೂ ಏನೇನು ಚೇಂಜ್ ಆಕೈತಿ, ಅಥವಾ ಮತ್ತ ರೈಟ್ ಅಂತಕ್ಕಂಥದ್ದು, ಬೈ ಅಂತಕ್ಕಂಥದ್ದು, ಬ್ರಾಟ್ ಅಂತಕ್ಕಂಥದ್ದು V1 ತಗೊಳ್ರಿ. ಚೇಂಜ್ ಮಾಡ್ಕೊಳ್ರಿ. ಬ್ರಾಟ್ ಅಂತಕ್ಕಂಥದ್ದು V2 ಐತದ್ರ V1 ಏನಾಕೈತಿ ನೋಡ್ರಿ, ಬ್ರಿಂಗ್ ಅಂತಕ್ಕಂಥದ್ದು ಆಕೈತಿ. ಹೌದಾ? ಇವನ್ನೆಲ್ಲ ತಗೊಂಡ್ ಕಾಸು ಒಂದು ಬುಕ್ನ್ಯಾಗ ಬರೀರಿ. ನಾ ಹೇಳಿದಷ್ಟು ಅಭ್ಯಾಸ ಮಾಡ್ರಿ. ನಿಮಗೆ ಯಾಕೆ ಟೆನ್ಸ್ ಬರಲ್ಲ ನೋಡೋಣ. ತಾವ್ರು ಟೆನ್ಸ್ ಕಲ್ತು ಬಿಟ್ಟಾರ. ಹೌದಾ? ನೋಡ್ರಿ, ಏನೂ ಬರದವ ವ್ಯಕ್ತಿ ಟೆನ್ಸ್ ಕಲಿತಾನಂದ್ರ ನೀವ್ ಯಾಕೆ ಕಲಿಯಂಗಿಲ್ಲ ಹೇಳ್ರಿ? ಕಲಿಬಹುದ್ರಿ. ಎಂತೆಂಥವ್ರು ಏನೇನೋ ಮಾಡ್ಯಾರ ಅಂದ್ಮೇಲೆ ನಾವ್ ಯಾಕೆ ಮಾಡಂಗಿಲ್ಲ? ದೇವ್ರೆಲ್ಲ ಕೊಟ್ಟಾನ, ಕೈಯ, ಕಾಲ, ಕಣ್ಣ, ಮೂಗ ಎಲ್ಲ ಚಂದ ಮೇಲೆ ಕೊಟ್ಟಾನು. ನಾವ್ ಯಾಕೆ ಕಲಿಬಾರ್ದು? ಹೌದಾ? ನೋಡ್ರಿ, ದಿನಗಳು ಹೋದಂಗ ಏನ ಹಂಗ ಹೋಗಿ ಬಿಡೋಂಗ ಆಕೈತಿ. ಸೊ ಒಟ್ಟ ಏನು ತಲೆ ಕೆಡಿಸ್ಕೋಂಗಿಲ್ಲ. ಅದ್ರ ಸಂಬಂಧ ಏನ್ ಮಾಡ್ಬೇಕು, ಕರೆಕ್ಟ್ ಆಗಿ ಸ್ಟಡಿ ಮಾಡ್ಬೇಕು. ಓಕೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದೇ ಮುಂದೆ ಏನ್ ಮಾಡೋದು, ನೆಕ್ಸ್ಟ್ ವಿಡಿಯೋ ಒಳಗೆ ಏನ್ ಮಾಡ್ತೀನಿ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ತಗೊಂಡ್ಬರ್ತೀನಿ. ಇದೊಂದು ವಿಡಿಯೋ ಎಷ್ಟು ಚೆನ್ನಾಗಿರ್ತದೆ ನೋಡ್ರಿ, ಕಲಿರಿ. ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ಜಸ್ಟ್ ಸ್ಲೈಡ್ ಅನ್ನ ನೋಡ್ಕೊಂತ ಹೋದ್ರೆ ಎಷ್ಟೋ ಖುಷಿ ಆಗಿಬಿಡ್ತೈತಿ ನಿಮಗೆ. ನೋಡ್ರಿ ಎಷ್ಟು ಚಂದ ಐತಿ ಸ್ಲೈಡ್. ಹೌದಾ? ಇಷ್ಟೆಲ್ಲ ಸ್ಲೈಡ್ ಒಳಗೆ ಏನೇನು ಎಕ್ಸ್ಪ್ಲನೇಷನ್ ಮಾಡಿದ್ವು ಅಂತಕ್ಕಂಥದ್ದು ನೋಡ್ರಿ. ಈ ಒಂದು ವಿಡಿಯೋ ಎತ್ತರದ್ದು ಪ್ರೆಸೆಂಟ್ ಟೆನ್ಸ್ ಒಳಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿರ್ತದ. ನೆಕ್ಸ್ಟ್ ವಿಡಿಯೋ ಎತ್ತರ ಬಗ್ಗೆ ಮಾಡ್ತೀನಿ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನೆಕ್ಸ್ಟ್ ವಿಡಿಯೋ ಒಳಗೆ ನೋಡೋಣ. ಅಲ್ಲಿ ಮಟ್ಟ ಲೈಕ್ ಮಾಡ್ರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಡೇ.